ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಫೈಸರ್ ಕ್ಲಾಸಸ್. ಎಲ್ಲರಿಗೂ ನಮ್ಮ ಈ ತರಗತಿಗೆ ಸ್ವಾಗತವನ್ನು ಕೋರುತ್ತಾ, ನಮ್ಮ ಇವತ್ತಿನ ಈ ತರಗತಿ ಸಾಮಾನ್ಯ ಜ್ಞಾನ ವಿಶೇಷವಾಗಿ ಕರ್ನಾಟಕ 2ನೇ ಭಾಗದ ತರಗತಿಯಾಗಿರುತ್ತದೆ. ಇವತ್ತಿನ ಈ ತರಗತಿಯು ಮುಂಬರುವ PSTR, HSTR, GPSTR ಹಾಗೂ CTET ಮತ್ತು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ತುಂಬಾ ಉಪಯುಕ್ತವಾಗಿರುತ್ತದೆ. ನಮ್ಮ ಈ ತರಗತಿಯನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಇನ್ನೂ ಯಾರು ನಮ್ಮ ತರಗತಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ತರಗತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನ ಆರಂಭ ಮಾಡೋಣ. ಸ್ನೇಹಿತರೆ, ಹಿಂದಿನ ತರಗತಿಯಲ್ಲಿ ನಾವು ತರಗತಿಯಲ್ಲಿ ನಾವು ಕರ್ನಾಟಕದ ಪ್ರಾಚೀನ ಹೆಸರು, ಕಂದಾಯ ವಿಭಾಗಗಳು ಮತ್ತೆ ಒಟ್ಟು ಜಿಲ್ಲೆಗಳನ್ನ ನಾವೇ ನೋಡಿದ್ವಿ. ಈಗ ಅದರ ಮುಂದಿನ ಭಾಗವನ್ನ ಇವತ್ತಿನ ಈ ತರಗತಿಯಲ್ಲಿ ನೋಡೋಣ. ಮುಂದಿನ ಭಾಗ, ಕರ್ನಾಟಕದಲ್ಲಿ ವಿಶೇಷವಾಗಿ 4 ಕಂದಾಯ ವಿಭಾಗಗಳನ್ನು ಮಾಡಿದ್ದಾರೆ. ನಿಮ್ಗೆಲ್ಲ ಗೊತ್ತು. ಒಂದು ಮೈಸೂರು ವಿಭಾಗ, ಆಮೇಲೆ ಬೆಂಗಳೂರು ವಿಭಾಗ, ಬೆಳಗಾವಿ ವಿಭಾಗ, ಕಲಬುರಗಿ ವಿಭಾಗ. ಯಾವ ಯಾವ ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳು ಬರ್ತಾವೆ ಅಂತ ನಾನು ಹಿಂದಿನ ತರಗತಿಯಲ್ಲಿ ಹೇಳಿದೆ. ಅಂದ್ರೆ ಕಂದಾಯ ವಿಭಾಗಗಳು 4, ಅದರಲ್ಲಿ ಬರುವಂತ ಜಿಲ್ಲೆಗಳು 31. ಈ 4 ಜಿಲ್ಲೆಯಲ್ಲಿ 4 ವಿಭಾಗದಲ್ಲಿ ಮೊದಲನೇ ವಿಭಾಗ ಮೈಸೂರು, ಆಮೇಲೆ ಬೆಂಗಳೂರು, ಬೆಳಗಾವಿ, ಕಲಬುರಗಿ. ಇಲ್ಲಿ ಬರುವಂತದ್ದು ಇದು ಕಲಬುರಗಿ ವಿಭಾಗ. ಈ ಕಲಬುರಗಿ ವಿಭಾಗದಲ್ಲಿ ಬರುವಂತ ಜಿಲ್ಲೆಗಳು ಒಟ್ಟು 7. ಕಲಬುರಗಿ ವಿಭಾಗದಲ್ಲಿ ಬರುವಂತ ಜಿಲ್ಲೆಗಳ ಸಂಖ್ಯೆ 7. ಯಾವ್ಯಾವ ಅಂದ್ರೆ ಅದು ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ. ಇಲ್ಲಿ ಬಳ್ಳಾರಿ ಜಿಲ್ಲೆಯನ್ನು ವಿಭಜನೆ ಮಾಡಿ ಇನ್ನೊಂದು ಜಿಲ್ಲೆ ಬರುತ್ತದೆ. ಇಲ್ಲಿ ಯಾವುದು? ವಿಜಯನಗರ. ಒಟ್ಟು 7 ಜಿಲ್ಲೆಗಳು ಏನಾಗ್ತಾವ ಅಂದ್ರ ಈ ಕಲಬುರಗಿ ವಿಭಾಗದಲ್ಲಿ ಬರ್ತಾವೆ. ಇದನ್ನ ಕಲ್ಯಾಣ ಕರ್ನಾಟಕ ವಿಭಾಗ ಅಂತಾನು ಕರೀತಾರೆ. ಇನ್ನು 2ನೇದಾಗಿ ಬೆಂಗಳೂರು ವಿಭಾಗ. ಈ ಬೆಂಗಳೂರು ವಿಭಾಗದಲ್ಲಿ ಬರುವಂತ ಜಿಲ್ಲೆಗಳ ಸಂಖ್ಯೆ ಈಗಾಗಲೇ ನಿಮಗೆ ಹೇಳಿದ್ದೆ. ಎಷ್ಟು? 9 ಜಿಲ್ಲೆಗಳು ಏನ್ ಮಾಡ್ತಾವ ಅಂದ್ರ ಬೆಂಗಳೂರು ವಿಭಾಗದಲ್ಲಿ ಬರ್ತಾವ. ಯಾವ್ಯಾವ ಅಂದ್ರೆ ಇಲ್ಲಿಂದ ನೋಡೋಣ: ಶಿವಮೊಗ್ಗ ಜಿಲ್ಲೆ, ದಾವಣಗೆರೆ ಜಿಲ್ಲೆ, ಚಿತ್ರದುರ್ಗ, ತುಮಕೂರು, ಮತ್ತೆ ಚಿಕ್ಕಮಗಳೂರು, ಕೋಲಾರ, ರಾಮನಗರ, ಬೆಂಗಳೂರು ನಗರ. ಇವೆಲ್ಲ ಜಿಲ್ಲೆಗಳು ಏನಾಗ್ತಾವ ಅಂದ್ರ 9 ಜಿಲ್ಲೆಗಳು ಬೆಂಗಳೂರು ವಿಭಾಗದಾಗ ಬರ್ತಾವ. ಇನ್ನು ನೆಕ್ಸ್ಟ್ ಮುಂದಿನದಾಗಿ ಮೈಸೂರು ವಿಭಾಗದಲ್ಲಿ. ಈ ಮೈಸೂರು ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳು ಬರ್ತಾವ ಅಂತ ನೋಡೋದಾದ್ರೆ ಮೈಸೂರು ವಿಭಾಗದಲ್ಲಿ 8 ಜಿಲ್ಲೆಗಳು ಬರ್ತಾವ. ಒಂದು ಉಡುಪಿ, ಚಿಕ್ಕಮಗಳೂರು, ಮತ್ತೆ ಹಾಸನ, ಮಂಡ್ಯ, ಚಾಮರಾಜನಗರ, ಮೈಸೂರು, ಕೊಡಗು, ದಕ್ಷಿಣ ಕನ್ನಡ. ಇವೆಲ್ಲ ಜಿಲ್ಲೆಗಳು ಏನ್ ಮಾಡ್ತಾವ ಅಂದ್ರ ಮೈಸೂರು ವಿಭಾಗದಲ್ಲಿ ಬರ್ತಾವ. ಇನ್ನ ಬೆಳಗಾವಿ ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳು ಬರ್ತಾವ ಅಂತ ಹೇಳಿದೆ? 7 ಜಿಲ್ಲೆಗಳು ಬರ್ತಾವ ಅಂತ ಹೇಳಿದೆ ನಾನು. 7 ಜಿಲ್ಲೆಗಳು: ಒಂದು ವಿಜಯಪುರ, ಬೆಳಗಾವಿ, ಬಾಗಲಕೋಟ್, ಧಾರವಾಡ, ಗದಗ, ಹಾವೇರಿ ಹಾಗೂ ಉತ್ತರ ಕನ್ನಡ. ಇವೆಲ್ಲ ಜಿಲ್ಲೆಗಳು ಏನ್ ಮಾಡ್ತಾವ ಬೆಳಗಾವಿ ವಿಭಾಗದಲ್ಲಿ ಬರ್ತಾವ. ಈ 7 ಜಿಲ್ಲೆಗಳು ಕಲಬುರಗಿ ವಿಭಾಗ ಜಿಲ್ಲೆಯಲ್ಲಿ ಬರ್ತಾವ. ಕಲಬುರಗಿ ವಿಭಾಗದಲ್ಲಿ. ಮತ್ತೆ ಇವು ಬೆಂಗಳೂರು ವಿಭಾಗದಲ್ಲಿ. ಇದು ಬೆಂಗಳೂರು ವಿಭಾಗ, ಇದು ಕಲಬುರಗಿ ವಿಭಾಗ, ಬೆಳಗಾವಿ ವಿಭಾಗ, ಇದು ಮೈಸೂರು ವಿಭಾಗದಲ್ಲಿ ಕಂಡು ಬರುವಂತ ಜಿಲ್ಲೆಗಳು. ಸ್ನೇಹಿತರೆ, ಮುಂದಿನದಾಗಿ ಕರ್ನಾಟಕದ ನೆರೆಹೊರೆ ರಾಜ್ಯಗಳನ್ನು ನಾನು ಹಿಂದಿನ ತರಗತಿ ಹೇಳಿದ್ದೆ. ಯಾವುವು? ಕರ್ನಾಟಕದ ನೆರೆಹೊರೆ ರಾಜ್ಯಗಳು ಎಷ್ಟು? ಅವು 6 ಇದಾವೆ. ಅದರಲ್ಲಿ 1ನೇದು
ಗೋವಾ ರಾಜ್ಯ, ಆಮೇಲೆ ಮಹಾರಾಷ್ಟ್ರ, ಆಮೇಲೆ ತೆಲಂಗಾಣ, ನಾಲ್ಕನೇದು ಆಂಧ್ರ ಪ್ರದೇಶ, ಐದನೇದು ತಮಿಳುನಾಡು, ಹಾಗೆ ಆರನೇದು ಕೇರಳ. ಈ 6 ರಾಜ್ಯಗಳು ಏನಾಗ್ಯಾವ ಅಂದ್ರ ನಮ್ಮ ಕರ್ನಾಟಕದ ನೆರೆಹೊರೆ ರಾಜ್ಯಗಳು ಅದಾವ. ಈ 6 ರಾಜ್ಯಗಳಿಗೆ ಹೊಂದಿಕೊಂಡಿರುವಂತ ಜಿಲ್ಲೆಗಳು ಯಾವ್ಯಾವ ಕಂಡು ಬರ್ತಾವಂತ ಈಗ ನೋಡೋಣ. ಅಂದ್ರೆ ಗೋವಾ ರಾಜ್ಯಕ್ಕೆ ಹೊಂದಿಕೊಂಡಿರುವಂತ ಗೋವಾ ರಾಜ್ಯಕ್ಕೆ ಗಡಿಯನ್ನು ಹೊಂದಿಕೊಂಡಿರುವಂತ ನಮ್ಮ ಕರ್ನಾಟಕ ಜಿಲ್ಲೆಗಳು ಯಾವ್ಯಾವು, ಮಹಾರಾಷ್ಟ್ರ ರಾಜ್ಯಕ್ಕೆ ಹೊಂದಿಕೊಂಡಿರುವಂತ ನಮ್ಮ ಕರ್ನಾಟಕ ಜಿಲ್ಲೆಗಳು ಯಾವ್ಯಾವು, ಅದೇ ರೀತಿಯಾಗಿ ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ, ಹೀಗೆ 6 ಜಿಲ್ಲೆಗಳಿಗೆ ಹೊಂದಿಕೊಂಡಿರುವಂತ ಕರ್ನಾಟಕದ ನೆರೆಹೊರೆ ಜಿಲ್ಲೆಗಳು ಅಥವಾ ಕರ್ನಾಟಕ ಗಡಿ ಜಿಲ್ಲೆಗಳು ಯಾವ ಅಂತ ನೋಡೋದಾದ್ರೆ, ಗೋವಾ ರಾಜ್ಯಕ್ಕೆ ಕರ್ನಾಟಕದ ಜಿಲ್ಲೆಗಳು ಯಾವ್ಯಾವ ಅಂದ್ರೆ, ಗೋವಾ ರಾಜ್ಯಕ್ಕೆ ಒಂದು ಬೆಳಗಾವಿ ಜಿಲ್ಲೆ, ಇನ್ನೊಂದು ಉತ್ತರ ಕನ್ನಡ ಜಿಲ್ಲೆ. ಈ 2 ಜಿಲ್ಲೆಗಳು ಏನಾಗ್ಯಾವ ಅಂದ್ರ ಗೋವಾ ರಾಜ್ಯಕ್ಕೆ ಗಡಿಯನ್ನ ಹಂಚಿಕೊಂಡಿದ್ದಾವೆ. ಅದೇ ರೀತಿಯಾಗಿ ಮಹಾರಾಷ್ಟ್ರ ಗಡಿಯನ್ನ ಹಂಚಿಕೊಂಡಂತ ನಮ್ಮ ಕರ್ನಾಟಕ ಜಿಲ್ಲೆಗಳು ಯಾವ್ಯಾವ ನೋಡೋದಾದ್ರೆ, ಬೀದರ್, ಮತ್ತೆ ಬಿಜಾಪುರ್, ಆಮೇಲೆ ಕಲಬುರಗಿ ಜಿಲ್ಲೆ, ಮತ್ತೆ ಬೆಳಗಾವಿ ಜಿಲ್ಲೆ. ಈ 4 ಜಿಲ್ಲೆಗಳು ಏನಾಗ ಮಹಾರಾಷ್ಟ್ರ ಗಡಿಯನ್ನ ಹಂಚಿಕೊಂಡಿದ್ದಾವೆ. ಅದೇ ರೀತಿಯಾಗಿ ತೆಲಂಗಾಣ ಯಾವ ಯಾವ ಜಿಲ್ಲೆಗಳು ಹಂಚಿಕೊಂಡಿದೆ ನೋಡೋದಾದ್ರೆ, ಬೀದರ್ ಜಿಲ್ಲೆ, ಅದೇ ರೀತಿ ಕಲಬುರಗಿ ಜಿಲ್ಲೆ, ಅದೇ ರೀತಿ ಯಾದಗಿರಿ ಜಿಲ್ಲೆ, ಮತ್ತೆ ರಾಯಚೂರು ಜಿಲ್ಲೆಗಳು. ಈ 4 ಜಿಲ್ಲೆಗಳು ಏನಾಗ್ಯಾವ ತೆಲಂಗಾಣವನ್ನ ಹಂಚಿಕೊಂಡಿದ್ದಾವೆ. ಅದೇ ರೀತಿಯಾಗಿ ಆಂಧ್ರ ಪ್ರದೇಶವನ್ನ ಕೋಲಾರ, ಚಿಕ್ಕಬಳ್ಳಾಪುರ, ಮತ್ತೆ ತುಮಕೂರು, ರಾಯಚೂರು, ಬಳ್ಳಾರಿ, ಚಿತ್ರದುರ್ಗ, ಈ ಜಿಲ್ಲೆಗಳು ಏನಾಗ್ಯಾವ ಅಂದ್ರ ಆಂಧ್ರ ಪ್ರದೇಶವನ್ನ ಗಡಿಯನ್ನ ಹಂಚಿಕೊಂಡಿದ್ದಾವೆ. ಮುಂದೆ ತಮಿಳುನಾಡು ಗಡಿಯನ್ನ ಹಂಚಿಕೊಂಡಿರುವಂತ ಜಿಲ್ಲೆಗಳು ಯಾವಂದ್ರ, ಇಲ್ಲಿ ಚಾಮರಾಜನಗರ ಜಿಲ್ಲೆ, ರಾಮನಗರ, ಬೆಂಗಳೂರು, ಮತ್ತೆ ಕೋಲಾರ, ಈ ಜಿಲ್ಲೆಗಳು ಏನಾಗ್ಯಾವ ತಮಿಳುನಾಡನ್ನ ಗಡಿಯನ್ನ ಹಂಚಿಕೊಂಡಿದ್ದಾವೆ. ಇನ್ನು ಕೇರಳ ಗಡಿಯನ್ನ ಹಂಚಿಕೊಂಡಿರುವಂತ ಕರ್ನಾಟಕ ಜಿಲ್ಲೆ ನೋಡೋದಾದ್ರೆ, ಕೊಡಗು, ದಕ್ಷಿಣ ಕನ್ನಡ, ಮೈಸೂರು, ಮತ್ತೆ ಚಾಮರಾಜನಗರ. ನಿಮ್ಮ ಕ್ವಶನ್ ಇದರಲ್ಲಿ ಏನಾಗಬಹುದು ಅಂದ್ರ, ಮಹಾರಾಷ್ಟ್ರ ಗಡಿಯನ್ನ ಯಾವ ಜಿಲ್ಲೆ ಹಂಚಿಕೊಂಡಿಲ್ಲ ಅಥವಾ ಕೇರಳ ಗಡಿಯನ್ನ ಕರ್ನಾಟಕದ ಯಾವ ಜಿಲ್ಲೆ ಹಂಚಿಕೊಂಡಿಲ್ಲ ಅಂತ ಈ ರೀತಿ ಕ್ವಶನ್ಗಳು ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಆಗಿದ್ದಾವೆ. ಅದಕ್ಕಾಗಿ ಇದನ್ನ ಸ್ವಲ್ಪ ನೋಡ್ಕೊಳ್ಳಿ ಸ್ನೇಹಿತರೆ. 31 ಜಿಲ್ಲೆಗಳಲ್ಲಿ, ಕರ್ನಾಟಕದ 31 ಜಿಲ್ಲೆಗಳಲ್ಲಿ ಪ್ರದೇಶವಾರು ಜಿಲ್ಲೆಗಳನ್ನು ನೋಡೋದಾದ್ರೆ, ಅತ್ಯಂತ ದೊಡ್ಡ ಜಿಲ್ಲೆ ಮತ್ತು ಅತ್ಯಂತ ಚಿಕ್ಕ ಜಿಲ್ಲೆಗಳು ನಮಗೆ ಇಂಪಾರ್ಟೆಂಟ್ ಆಗ್ತವೆ. ಏನಂದ್ರೆ, ಕರ್ನಾಟಕದ ಅತ್ಯಂತ ದೊಡ್ಡ ಜಿಲ್ಲೆಗಳು, ನೆಕ್ಸ್ಟ್ ಕರ್ನಾಟಕದ ಅತ್ಯಂತ ಚಿಕ್ಕ ಜಿಲ್ಲೆಗಳು ಯಾವ ಅಂತ ನೋಡೋದಾದ್ರೆ, ಇದು ಪ್ರದೇಶವಾರು. ಕರ್ನಾಟಕದ ಅತ್ಯಂತ ದೊಡ್ಡ ಜಿಲ್ಲೆ ಯಾವುದು ಅಂದ್ರೆ, ಮೊದಲನೇದಾಗಿ
ಬೆಳಗಾವಿ ಬರುತ್ತದೆ. ಆಮೇಲೆ ಕಲಬುರಗಿ, ಆಮೇಲೆ ತುಮಕೂರು ಜಿಲ್ಲೆಗಳು ಇದು ಅತ್ಯಂತ ದೊಡ್ಡ ಜಿಲ್ಲೆ ಮೊದಲನೇ ಸ್ಥಾನ, ಇದು ಎರಡನೇ ಸ್ಥಾನ, ಇದು ಮೂರನೇ ಸ್ಥಾನ. ಇನ್ನು ಅತ್ಯಂತ ಚಿಕ್ಕ ಜಿಲ್ಲೆಗಳು ನೋಡೋದಾದ್ರೆ ಮೊದಲನೇದಾಗಿ ಬೆಂಗಳೂರು ನಗರ, ಎರಡನೇದಾಗಿ ಬೆಂಗಳೂರು ಗ್ರಾಮಾಂತರ, ಮೂರನೇದಾಗಿ ರಾಮನಗರ. ಇದು ಕರ್ನಾಟಕದ ಅತ್ಯಂತ ದೊಡ್ಡ ಜಿಲ್ಲೆಗಳು, ಅತ್ಯಂತ ಚಿಕ್ಕ ಜಿಲ್ಲೆಗಳು. ಈ ಜಿಲ್ಲೆಗಳು ಪ್ರದೇಶವಾರು ಅತ್ಯಂತ ದೊಡ್ಡ ಜಿಲ್ಲೆ ಮತ್ತು ಚಿಕ್ಕ ಜಿಲ್ಲೆ. ಇನ್ನ ಜನಸಂಖ್ಯೆಯ ಆಧಾರದ ಮೇಲೆ ನೋಡೋದಾದ್ರೆ ಅತ್ಯಂತ ದೊಡ್ಡ ಜಿಲ್ಲೆ, ಅತ್ಯಂತ ಚಿಕ್ಕ ಜಿಲ್ಲೆ ನಮಗೆ ಇಂಪಾರ್ಟೆಂಟ್ ಆಗ್ತತಿ. ಇಲ್ಲಿ ಕರ್ನಾಟಕದ ಅತ್ಯಂತ ದೊಡ್ಡ ಜಿಲ್ಲೆಗಳು ಯಾವ್ಯಾವ ಗೊತ್ತಿರಬೇಕು. ಮತ್ತೆ ಕರ್ನಾಟಕದ ಅತ್ಯಂತ ಚಿಕ್ಕ ಜಿಲ್ಲೆಗಳು ಯಾವ್ಯಾವ ಅನ್ನೋದು ಗೊತ್ತಿರಬೇಕು. ಇದು ಜನಸಂಖ್ಯೆ ಆಧಾರ ಮೇಲೆ. ಜನಸಂಖ್ಯೆ ಆಧಾರ ಮೇಲೆ ಅತ್ಯಂತ ದೊಡ್ಡ ಜಿಲ್ಲೆ ಯಾವುದಂತ ನೋಡೋದಾದ್ರೆ ಮೊದಲನೇ ಸ್ಥಾನದಲ್ಲಿರುವುದು ಬೆಂಗಳೂರು ನಗರ. ಎರಡನೇ ಸ್ಥಾನದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತ ಜಿಲ್ಲೆ ಯಾವುದಂದ್ರ ಬೆಳಗಾವಿ. ಮೂರನೇ ಸ್ಥಾನದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿದ್ದಾರೆ. ಇನ್ನ ಕರ್ನಾಟಕದ ಅತ್ಯಂತ ಚಿಕ್ಕ ಜಿಲ್ಲೆಗಳು ಯಾವ್ದ್ರ ಆಧಾರ ಮೇಲೆ, ಜನಸಂಖ್ಯೆ ಆಧಾರ ಮೇಲೆ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವಂತ ಜಿಲ್ಲೆ ಯಾವ್ದಂದ್ರೆ ಅದು ಮೊದಲನೇ ಸ್ಥಾನದಲ್ಲಿ ಕೊಡಗು, ಎರಡನೇದು ಬೆಂಗಳೂರು ಗ್ರಾಮಾಂತರ. ಇವು ಜನಸಂಖ್ಯೆ ಆಧಾರದ ಮೇಲೆ ಅತ್ಯಂತ ಚಿಕ್ಕ ಜಿಲ್ಲೆಗಳು. ಸ್ನೇಹಿತರೆ, ಕರ್ನಾಟಕದಲ್ಲಿ 11 ಮಹಾನಗರ ಪಾಲಿಕೆಗಳು ಕಂಡು ಬರ್ತವೆ. ಮಹಾನಗರ ಪಾಲಿಕೆಗಳು ಎಷ್ಟು ಕರ್ನಾಟಕದಲ್ಲಿ ಎಷ್ಟು ಕೇಳಿದ್ರೆ 11 ಮಹಾನಗರ ಪಾಲಿಕೆಗಳು ಅದಾವ. ಯಾವ್ಯಾವ ಅಂತ ಅವನು ನೋಡೋದಾದ್ರೆ ಬಳ್ಳಾರಿ ಆಗಿರ್ಬೋದು, ಬಳ್ಳಾರಿ, ಮತ್ತೆ ಬೆಂಗಳೂರು, ಮೈಸೂರು, ಬೆಳಗಾವಿ, ಮಂಗಳೂರು, ಹುಬ್ಳಿ ಧಾರವಾಡ ಇವೆರಡು ಸೇರಿ ಒಂದು ಮಹಾನಗರ ಪಾಲಿಕೆ. ಹುಬ್ಳಿ ಧಾರವಾಡ, ಅದೇ ರೀತಿಯಾಗಿ ಕಲಬುರಗಿ, ವಿಜಯಪುರ, ತುಮಕೂರು, ನೆಕ್ಸ್ಟ್ ದಾವಣಗೆರೆ ಮತ್ತೆ ಶಿವಮೊಗ್ಗ. ಇವು 11 ಏನಾಗ್ತಾವ ಅಂದ್ರೆ ಕರ್ನಾಟಕದಲ್ಲಿ ಮಹಾನಗರ ಪಾಲಿಕೆಗಳು ಕಂಡು ಬರ್ತಾವ. ಅದು ಕರ್ನಾಟಕದಲ್ಲಿ 31 ಜಿಲ್ಲೆಗಳು ಅದಾವಂದ್ರ ತಾಲೂಕುಗಳು ಎಷ್ಟು ನಮ್ಗೆ ಗೊತ್ತಿರ್ಬೇಕು. ಕರ್ನಾಟಕದಲ್ಲಿ ಆರಂಭದಲ್ಲಿ 175 ತಾಲೂಕುಗಳು ಇದ್ದು, ಆದ್ರೆ ಪ್ರೆಸೆಂಟ್ ನೋಡೋದಾದ್ರೆ ಎಷ್ಟು ತಾಲೂಕು ಅದಾವಂದ್ರ 240 ತಾಲೂಕುಗಳು ಕಂಡು ಬರ್ತವೆ. 240 ತಾಲೂಕುಗಳು ಕಂಡು ಬರ್ತವೆ. ಅದರಲ್ಲಿ ಅತಿ ಹೆಚ್ಚು ತಾಲೂಕುಗಳನ್ನು ಹೊಂದಿರುವಂತ ಜಿಲ್ಲೆ ಯಾವುದು? ಅತಿ ಹೆಚ್ಚು ತಾಲೂಕು ಹೊಂದಿರುವ ಜಿಲ್ಲೆ ಯಾವ್ದು ಅಂತ ಕೇಳಿದ್ರೆ ಬೆಳಗಾವಿ. ಈ ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು 11 ತಾಲೂಕುಗಳು ಕಂಡು ಬರ್ತವೆ.
ಇನ್ನೊಂದು ಗೊತ್ತಿರಬೇಕು, ಕರ್ನಾಟಕದಲ್ಲಿ ಅತ್ಯಂತ ಚಿಕ್ಕ ಜಿಲ್ಲೆ, ಅತ್ಯಂತ ಚಿಕ್ಕ ತಾಲೂಕು, ಅತ್ಯಂತ ದೊಡ್ಡ ತಾಲೂಕು ಗೊತ್ತಿರ್ಬೇಕು ನಿಮಗೆ. ಅತಿ ದೊಡ್ಡ ತಾಲೂಕು, ಅತಿ ಚಿಕ್ಕ ತಾಲೂಕು. ಅತ್ಯಂತ ದೊಡ್ಡ ತಾಲೂಕು ಯಾವುದಂತ ನೋಡೋದಾದ್ರೆ ಕೊಳ್ಳೇಗಾಲ ಅತ್ಯಂತ ದೊಡ್ಡ ತಾಲೂಕು. ಮತ್ತೆ ಗುಂಡ್ಲುಪೇಟೆ ಅತ್ಯಂತ ಚಿಕ್ಕ ತಾಲೂಕು. ಈ ಗುಂಡ್ಲುಪೇಟೆ ಬರೋದು ಚಾಮರಾಜನಗರ ಜಿಲ್ಲೆಯಲ್ಲಿ. ಮತ್ತೆ ಈ ಕೊಳ್ಳೇಗಾಲ ಬರುವುದು ಕೊಳ್ಳೇಗಾಲ ತಾಲೂಕು. ಸಾರಿ, ಇದು ಗುಂಡ್ಲುಪೇಟೆ ಅಲ್ಲ, ಇದು ಗುಡಿಪ ಬಂಡೆ. ಯಾವ್ದಂದ್ರೆ ಗುಡಿಬಂಡೆ ತಾಲೂಕು, ಗುಡಿಬಂಡೆ ತಾಲೂಕು ಅತ್ಯಂತ ಚಿಕ್ಕ ತಾಲೂಕು ಆಗಿರ್ತದೆ. ಇನ್ನು ಮುಂದೆ ಕರ್ನಾಟಕದ ಸಂಕೇತಗಳನ್ನು ನೋಡೋದಾದ್ರೆ, ಕರ್ನಾಟಕಕ್ಕೆ ಸಂಬಂಧಿಸಿದ ಸಂಕೇತಗಳು ನೋಡೋದಾದ್ರೆ ಏನನ್ನು ಮೊದಲನೇದಾಗಿ ನಮ್ಗೆ ಗೊತ್ತಿರಬೇಕು, ಕರ್ನಾಟಕದ ರಾಜಧಾನಿ ತಿಳ್ಕೊಳ್ಬೇಕು. ಅದೇ ರೀತಿಯಾಗಿ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಬೇರೆ, ಸಾಂಸ್ಕೃತಿಕ ರಾಜಧಾನಿ ಬೇರೆ. ಆನಂತರ ಕರ್ನಾಟಕದ ರಾಜ್ಯ ಪಕ್ಷಿ, ಆಮೇಲೆ ಕರ್ನಾಟಕದ ರಾಜ್ಯ ಪ್ರಾಣಿ, ಆಮೇಲೆ ಕರ್ನಾಟಕದ ರಾಜ್ಯ ಮರ, ಕರ್ನಾಟಕದ ನಾಡಗೀತೆ, ಅದೇ ರೀತಿಯಾಗಿ ಕರ್ನಾಟಕದ ರಾಜ್ಯ ನೃತ್ಯ ಆಗಿರ್ಬೋದು. ಅದೇ ರೀತಿ ಕರ್ನಾಟಕದ ರಾಜ್ಯದ ಹೂ, ಅದೇ ರೀತಿಯಾಗಿ ನಾಡ ಹಬ್ಬ, ರಾಜ್ಯ ಲಾಂಛನ. ಈ ವಿಷಯಗಳು ನಿಮಗೆ ಮುಖ್ಯವಾಗಿ ಬೇಕಾಗಿರಬೇಕು. ಕರ್ನಾಟಕದ ರಾಜಧಾನಿ ಯಾವುದು? ನಿಮಗೆಲ್ಲ ಗೊತ್ತೇ ಇದೆ. ಕರ್ನಾಟಕದ ರಾಜಧಾನಿ ಬೆಂಗಳೂರು. ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಯಾವುದು ಅಂದ್ರೆ ಇದು ಮೈಸೂರು. ಆಮೇಲೆ ರಾಜ್ಯ ಪಕ್ಷಿ ನೀಲಕಂಠ ಪಕ್ಷಿ. ರಾಜ್ಯ ಪ್ರಾಣಿ ಆನೆ. ಆಮೇಲೆ ರಾಜ್ಯದ ಮರ ಶ್ರೀಗಂಧದ ಮರ. ಆಮೇಲೆ ನಾಡಗೀತೆ ಜೈ ಭಾರತ ಜನನೀಯ ತನುಜಾತೆ. ಮತ್ತೆ ರಾಜ್ಯ ನೃತ್ಯ ಅಂದ್ರೆ ಇದು ಯಕ್ಷಗಾನ. ರಾಜ್ಯದ ಹೂ ಕಮಲ. ನಾಡ ಹಬ್ಬ ಯಾವುದು? ನಾಡ ಹಬ್ಬ ಅಂದ್ರೆ ದಸರಾ. ರಾಜ ಲಾಂಛನ ಅಂದ್ರೆ ಗಂಡ ಬೇರುಂಡ. ಇದಿಷ್ಟು ಇವತ್ತಿನ ತರಗತಿಯಲ್ಲಿ ಬೇಸಿಕ್ ಆಗಿ ಬೇಕಾಗಿರುವಂತ ಜನರಲ್ ನಾಲೆಜ್ ಅಂದ್ರೆ GK ಮಾಹಿತಿಯನ್ನ ಇವತ್ತಿನ ತರಗತಿ ನೀಡಲಾಗಿದೆ. ಇನ್ನು ಮುಂದಿನ ತರಗತಿಯಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ದೊರೆತಂತ ಜ್ಞಾನಪೀಠ ಪ್ರಶಸ್ತಿಗಳಾಗಿರ್ಬೋದು, ಮತ್ತೆ ರಾಷ್ಟ್ರೀಯ ಉದ್ಯಾನವನಗಳು ಆಗಿರ್ಬೋದು, ಮತ್ತೆ ಕರಾವಳಿ ಪ್ರದೇಶ, ಮಲೆನಾಡು ಪ್ರದೇಶ, ಹೀಗೆ ಬೇರೆ ಬೇರೆ ಒಂದು ಅಧ್ಯಾಯದ ಸಮೇತವಾಗಿ ನಿಮ್ಮ ಮುಂದಿನ ತರಗತಿಯಲ್ಲಿ ಭೇಟಿ ಆಗೋಣ ಅಂತ ಹೇಳ್ತಾ, ನಮ್ಮ ತರಗತಿ ಇಷ್ಟವಾದರೆ ಲೈಕ್ ಮಾಡಿ, ಮತ್ತೆ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ ಹೀಗೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರಗಳು.